ವೀಕ್ಷಕರೇ, ನಾವು ಬಳಸುವ 500 ರೂಪಾಯಿ ನೋಟು ಮುದ್ರಿಸಲು ಕೇವಲ 3ರಷ್ಟು ಹಣ ಖರ್ಚಾಗುತ್ತದೆ ಎಂಬುದು ಜನರಿಗೆ ಆಶ್ಚರ್ಯಕರವಾದ ವಿಷಯ. ಆದರೆ ಇದು ಸರ್ಕಾರದ ಆರ್ಥಿಕ ನಿಯಂತ್ರಣ ಮತ್ತು ಹಣದ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಭಾರತದಲ್ಲಿ ನಾವು ಪ್ರತಿದಿನ ಬಳಸುವ 500 ರೂಪಾಯಿ ನೋಟಿನ ಮೌಲ್ಯ 500 ರೂಪಾಯಿ ಆಗಿದ್ದರೂ ಅದನ್ನು ಮುದ್ರಿಸಲು ಬೇಕಾಗುವ ಖರ್ಚು ಬಹಳ ಕಡಿಮೆ ಎನ್ನುವಂಥದ್ದು ಆಶ್ಚರ್ಯಕರವಾಗಿದೆ. RBI ನೀಡಿದ ಮಾಹಿತಿಯ ಪ್ರಕಾರ 500 ರೂಪಾಯಿ ನೋಟು ಮುದ್ರಿಸಲು ಕೇವಲ ₹2.30 ₹2.94 ಹಣ ಖರ್ಚು ಬರುತ್ತದೆ ಎಂದು. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಕಾರ್ಯವು RBI ಮೇಲ್ವಿಚಾರಣೆ ನಡೆಯುತ್ತದೆ. ಪ್ರಮುಖವಾಗಿ ದೇಶದ 4 ಪ್ರಮುಖ ಸ್ಥಳಗಳಲ್ಲಿ ನೋಟು ಮುದ್ರಣ ಕಾರ್ಯ ನಡೆಯುತ್ತದೆ. ಅವು ಯಾವುವು ಎಂದರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ, ಮಧ್ಯಪ್ರದೇಶದ ದೇವಾಸಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಹಾಗೂ ವೆಸ್ಟ್ ಬೆಂಗಾಲ್ನ ಸಾಲ್ಬೋನಿನಲ್ಲಿ. ಈ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ವಿಶೇಷ ಸುರಕ್ಷತಾ ತಂತ್ರಜ್ಞಾನ ಬಳಸಿ ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಪ್ರಿಯ ವೀಕ್ಷಕರೇ, ಮೌಲ್ಯ ಮತ್ತು ಖರ್ಚಿನ ನಡುವೆ ಇರತಕ್ಕಂಥ ದೊಡ್ಡ ವ್ಯತ್ಯಾಸ ಏನೆಂದು ತಿಳ್ಕೊಳ್ಳೋಣ ಬನ್ನಿ. 500 ರೂಪಾಯಿ ನೋಟು ಮುದ್ರಿಸಲು ₹3ಕ್ಕೂ ಕಡಿಮೆ ಖರ್ಚಾದರೂ ಅದರ ಮುಖಬೆಲೆ 500 ರೂಪಾಯಿ ಆಗಿದೆ. ಅಂದರೆ ನೋಟು ಮುದ್ರಣದ ಖರ್ಚು ಮತ್ತು ಅದರ ಆರ್ಥಿಕ ಮೌಲ್ಯದ ನಡುವೆ ದೊಡ್ಡ ಅಂತರವಿದೆ. ಇದು ಹೇಗೆ ಸಾಧ್ಯವಾಗುತ್ತದೆ ಎಂದರೆ ಭಾರತದ ಸರ್ಕಾರವು ನೋಟು ಮುದ್ರಿಸುವುದು ಆರ್ಥಿಕ ವ್ಯವಸ್ಥೆಯ ನಿಯಂತ್ರಣಕ್ಕಾಗಿ. ಮುದ್ರಣಾ ವೆಚ್ಚದಲ್ಲಿ ಏರಿಕೆ 2024 ಹಾಗೂ 25ನೇ ಸಾಲಿನ ಹಣಕಾಸು ವರ್ಷದಲ್ಲಿ RBI ನೋಟು ಮುದ್ರಣಕ್ಕೆ ಸುಮಾರು 6,372 ಕೋಟಿ ಖರ್ಚು ಮಾಡಿದೆ ಎಂದು ತಿಳಿದು ಬಂದಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಸುಮಾರು 25% ಹೆಚ್ಚಾಗಿದೆ. 500 ರೂಪಾಯಿ ನೋಟಿನ ಮಹತ್ವವೇನೆಂದರೆ 500 ರೂಪಾಯಿ ನೋಟು ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವ ನೋಟು ಆಗಿದೆ. ದೇಶದಲ್ಲಿ ಚಲಾವಣೆಯಲ್ಲಿರುವ ಒಟ್ಟು ನೋಟುಗಳ ಮೌಲ್ಯದ 86% ಪಾಲು 500 ರೂಪಾಯಿ ಮುಖಬೆಲೆಯ ನೋಟಿನದ್ದಾಗಿದೆ. ಪ್ರಮಾಣದ ದೃಷ್ಟಿಯಿಂದಲೂ ಇದು ಅತಿ ಹೆಚ್ಚು ಚಲಾವಣೆಯಲ್ಲಿರುವ ನೋಟಾಗಿದೆ. 500 ರೂಪಾಯಿ ನೋಟು ತಯಾರಿಕೆಯಲ್ಲಿ ಬಳಸುವ ಪ್ರಮುಖ ವಸ್ತುಗಳು ಯಾವುವು ಎಂದರೆ ವಿಶೇಷ ಕಾಗದ, ಸುರಕ್ಷತಾ ಇಂಕ್, ವಾಟರ್ ಮಾರ್ಕ್, ಸೆಕ್ಯೂರಿಟಿ ಥ್ರೆಡ್ ಮತ್ತು ಆ್ಯಂಟಿ ಕೌಂಟರ್ಫಿಟ್ ತಂತ್ರಜ್ಞಾನ. ಇವುಗಳೇ ನೋಟು ಮುದ್ರಣ ಮಾಡಲು ತಗಲುವ ಪ್ರಮುಖ ಖರ್ಚುಗಳಾಗಿವೆ. ಇನ್ನು ಪ್ರಮುಖ ವಿಚಾರವೇನೆಂದರೆ 500 ರೂಪಾಯಿ ನೋಟುಗಳಲ್ಲಿ ನಕಲಿ ಅಥವಾ ಫೇಕ್ ನೋಟುಗಳ ಪ್ರಮಾಣವು ಹೆಚ್ಚಾಗಿದೆ. ಆದ್ದರಿಂದ RBI ಹೊಸ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೆಚ್ಚಿಸುತ್ತಿದೆ. ದೇಶದಲ್ಲಿ ಫೇಕ್ ನೋಟುಗಳ ಹಾವಳಿ ತಪ್ಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಹೊಸ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಅಳವಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ನಾವು ಬಳಸುವ 500 ರೂಪಾಯಿ ನೋಟು ಮುದ್ರಿಸಲು ಕೇವಲ 3ರಷ್ಟು ಖರ್ಚಾಗುತ್ತದೆ ಎಂಬುದು ಜನರಿಗೆ ಆಶ್ಚರ್ಯಕರವಾದ ವಿಷಯ. ಆದರೆ ಇದು ಸರ್ಕಾರದ ಆರ್ಥಿಕ ನಿಯಂತ್ರಣ ಮತ್ತು ಹಣದ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಇನ್ನು ಸರಳವಾಗಿ ಹೇಳುವುದಾದರೆ 3 ರೂಪಾಯಿ ವೆಚ್ಚದಲ್ಲಿ 500 ರೂಪಾಯಿ ಮುಖಬೆಲೆಯ ನೋಟು ಉತ್ಪಾದಿಸುತ್ತಿರುವುದು ಇಂಡಿಯನ್ಸ್ ಮಾನಿಟರಿ ಸಿಸ್ಟಮ್ನ ಶಕ್ತಿ ಇದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.